श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। अशेषवाग्जाड्यमलापहन्त्री नवं नवं स्पष्टसुवाक्प्रदायिनि ममीह जिह्वाग्रसुरङ्गनर्तकी भवप्रसन्ना वदने च मे श्रीः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। यस्य वाक्कामधेनुर्नः कामितार्थान् प्रयच्छति सेवे तं जययोगीन्द्रं कामबाणच्छिदं सदा। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 3ನೇ ಅಧ್ಯಾಯ. ಶ್ರೀಮದಾಚಾರ್ಯರು ಭಗವಂತನ ಅನೇಕ ಅವತಾರಗಳನ್ನು ತಿಳಿಸ್ತಾ ರಾಮಾವತಾರದ ವಿಚಾರವನ್ನ ತಿಳಿಸಿ ರಾಮದೇವರ ಅವತಾರವನ್ನ ಮಾಡಿದರು, ಎಲ್ಲಿ ಅವತಾರವನ್ನ ಮಾಡಿದರು, ಹೇಗೆ ಮಾಡಿದರು ಎಂಬುದನ್ನು ಕೂಡ ತಿಳಿಸಿಕೊಟ್ಟು, ಅದೇ ರೀತಿಯಾಗಿ ಎಲ್ಲ ದೇವತೆಗಳು ಕೂಡ ಭಗವಂತನ ಆಜ್ಞೆಯಿಂದಲೇನೆ ತಾವು ಕೂಡ ಭಗವಂತನ ಸೇವೆಗಾಗಿ ಅಂತ ಕೆಲವು ದೇವತೆಗಳು ಕಪಿಗಳಾಗಿ ಭಗವಂತನ ಅವತಾರಕ್ಕಿಂತ ಮೊದಲಿಗೂ ಕಪಿಗಳಾಗಿ ಅವತಾರವನ್ನು ಮಾಡಿದರು. ಭಗವಂತನ ಅವತಾರವಾದ ಮೇಲೆಯೂ ಕೂಡ ಕೆಲವು ದೇವತೆಗಳು ಕಪಿಗಳಾಗಿ ಅವತಾರವನ್ನು ಮಾಡಿದ್ದು, ಇನ್ನು ಕೆಲವು ದೇವತೆಗಳು ಭಗವಂತನ ಅವತಾರವಾದ ಮೇಲೆ ಮನುಷ್ಯರಾಗಿ ಅವತಾರವನ್ನ ಮಾಡಿದರು ಅಂತ ತಿಳಿಸಿಕೊಟ್ಟದ್ದು 67ನೇ ಶ್ಲೋಕದಲ್ಲಿ. ಮುಂದಿನ 68ನೇ ಶ್ಲೋಕದಲ್ಲಿ ಕೇ ಕುತ್ರ ಜಾತಾಹ ಇತ್ಯತಃ ಆಹ. ಹಿಂದಿನ ಶ್ಲೋಕದಲ್ಲಿ ಇಷ್ಟೇ ಹೇಳಿದ್ದು, ಕೆಲವು ಜನ ಕಪಿಗಳಾಗಿ ಅವತಾರಕ್ಕಿಂತ ಮೊದಲಿಗೂ ನಂತರವೂ, ಕೆಲವು ದೇವತೆಗಳು ಮನುಷ್ಯರಾಗಿ ಅವತಾರದ ನಂತರದಲ್ಲಿ ಅಂತ ಹೇಳಿದ್ದು. ಯಾರು ಎಲ್ಲಿ ಏನಾಗಿ ಹುಟ್ಟಿದ್ರು, ಏನಾಗಿ ಅವತಾರ ಮಾಡಿದರು ಅದು ಆ ಶ್ಲೋಕದಲ್ಲಿ ತಿಳಿಸಿಕೊಡ್ಲಿಲ್ಲ. ಅದಕ್ಕೆ ಅದನ್ನ ಪ್ರಶ್ನೆ ಮಾಡಿಕೊಂಡು ಅದನ್ನ ಉತ್ತರವನ್ನ ಮುಂದಿನ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಯಾರು ಎಲ್ಲಿ ಹುಟ್ಟಿದರು, ಅವತಾರವನ್ನು ಮಾಡಿದರು ಅಂತ ಮುಂದಿನ ಶ್ಲೋಕಗಳಿಂದ ತಿಳಿಸಿಕೊಡ್ತಾರೆ. 68ನೇ ಶ್ಲೋಕ. ಸದೇವತಾನಾಂ ಪ್ರಥಮೋ ಗುಣಾಧಿಕೋ ಬಭೂವ ನಾಮ್ನಾ ಹನುಮಾನ್ ಪ್ರಭಂಜನಃ ಸ್ವಯಂಭವ ಕೇಸರಿಣೋ ಗೃಹೇ ಪ್ರಭುಃ ಬಭೂವ ವಾಲಿ ಸ್ವತ ಏವ ವಾಸವಃ. ಸದೇವತಾನಾಂ ಪ್ರಥಮೋ ಗುಣಾಧಿಕೋ ಬಭೂವ ನಾಮ್ನಾ ಹನುಮಾನ್ ಪ್ರಭಂಜನಃ ಸ್ವಸಂಭವ ಕೇಸರಿಣೋ ಗೃಹೇ ಪ್ರಭುರ್ಬಭೂವ ವಾಲಿ ಸ್ವತ ಏವ ವಾಸವಃ ಎಂಬುದಾಗಿ 68ನೇ ಶ್ಲೋಕ. ಪದವಿಭಾಗ. ಸಹ ದೇವತಾನಾಂ ಪ್ರಥಮಃ ಗುಣಾಧಿಕಃ ಬಭೂವ ನಾಮ್ನಾ ಹನುಮಾನ್ ಪ್ರಭಂಜನಃ ಸ್ವಸಂಭವಃ ಕೇಸರಿಣಃ ಗೃಹೇ ಪ್ರಭುಃ ಬಭೂವ
ವಾಲಿ ಸ್ವತಃ ಏವ ವಾಸವಃ ಎಂಬುದಾಗಿ 68ನೆಯ ಶ್ಲೋಕದ ಪದವಿಭಾಗ. ಸಹ ನೋಡಿ, ಸದೇವತಾನಾಂ ಪ್ರಥಮೋ ಗುಣಾಧಿಕೋ ಬಭೂವ ನಾಮ್ನಾ ಹನುಮಾನ್ ಪ್ರಭಂಜನಃ. ಈ ಶ್ಲೋಕದಲ್ಲಿ ಇಬ್ಬರ ಅವತಾರವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇಬ್ಬರು ದೇವತೆಗಳು ಎಲ್ಲಿ ಹೇಗೆ ಅವತಾರವನ್ನ ಮಾಡಿದ್ದು ಎಂಬುದನ್ನ ಹೇಳ್ತಾ ಇದ್ದಾರೆ. ಸ ದೇವತಾನಾಂ ಪ್ರಥಮಃ ಗುಣಾಧಿಕಃ. ದೇವತಾನಾಂ ಪ್ರಥಮಃ, ಎಲ್ಲ ದೇವತೆಗಳಿಗಿಂತಲೂ ಕೂಡ ಪ್ರಥಮಃ ಆದ್ಯಃ, ಮೊದಲಿಗನಾದವ. ಎಲ್ಲ ದೇವತೆಗಳಿಗಿಂತಲೂ ಮೊದಲಿಗೆ ಇದ್ದವರು ಅಂತ ಅರ್ಥ. ಮೊದಲಿಗೆ ಹುಟ್ಟಿದವರು ಆಯ್ತು, ಮೊದಲಿಗೆ ಉತ್ತಮ ಸ್ಥಾನದಲ್ಲಿ ಇದ್ದವರು ಎಲ್ಲ ದೇವತೆಗಳಿಗಿಂತಲೂ ಕೂಡ. ದೇವತಾನಾಂ ಪ್ರಥಮಃ ಮತ್ತು ಗುಣಾಧಿಕಃ, ಎಲ್ಲ ದೇವತೆಗಳಿಗಿಂತಲೂ ಗುಣಗಳಲ್ಲಿ ಅಧಿಕರಾದವರು, ಆದ್ದರಿಂದಲೇನೆ ಪ್ರಥಮರು. ದೇವತಾನಾಂ ಪ್ರಥಮಃ ಗುಣಾಧಿಕಃ ಪ್ರಭುಃ ಅಂತ ಮುಂದಿನ 3ನೇ ಪಾದದಲ್ಲಿ ಇದೆ. ಸ್ವಸಂಭವ ಕೇಸರಿಣೋ ಗೃಹೇ ಪ್ರಭುಃ, ಅದು ಇಲ್ಲಿ ಇಟ್ಕೊಳ್ಬೇಕು ಅದನ್ನ. ದೇವಾನಾಂ ಪ್ರಥಮಃ ಗುಣಾಧಿಕಃ ಮತ್ತು ಪ್ರಭುಃ, ಪ್ರಭುವಾದಂತಹ, ಸಮರ್ಥ, ಒಡೆಯನಾದಂತಹ, ಸಮರ್ಥನಾದಂತಹ. ಸಹ ಪ್ರಭಂಜನಃ, ಸಹ ಪ್ರಭಂಜನಃ ಅಂದ್ರೆ ಪ್ರಭಂಜನ ಶಬ್ದವಾಚ್ಯರಾದವರು ವಾಯುದೇವರು. ಪ್ರಭಂಜನ ಅಂದ್ರೆ ವಾಯುದೇವರು. ಸಹ ಪ್ರಭಂಜನಃ, ಆ ವಾಯುದೇವರು ಅಂತ ಅರ್ಥ. ಅಂದ್ರೆ ದೇವತೆಗಳಲ್ಲಿ ಮೊದಲಿಗರು, ಗುಣಗಳಲ್ಲಿ ಅಧಿಕರು, ಪ್ರಭುಃ ಉತ್ತಮರು, ಒಡೆಯರು, ಸಮರ್ಥರು ಆದಂತಹ ಆ ವಾಯುದೇವರು ಸಹ ಪ್ರಭಂಜನಃ ಕೇಸರಿಣಃ ಗೃಹೇ. ಎಲ್ಲಿ ಹುಟ್ಟಿದ್ರು ವಾಯುದೇವರು, ಎಲ್ಲಿ ಅವತಾರವನ್ನು ಮಾಡಿದರು ಅಂದ್ರೆ ಕೇಸರಿಣಃ ಗೃಹೇ. ಕೇಸರಿಯ ಗೃಹೆ ಅಂತಂದ್ರೆ ನಿನ್ನೆ ಹೇಳಿದಂತೆ ಗೃಹ ಶಬ್ದಕ್ಕೆ ಮನೆ ಅಂತ ಅರ್ಥ ಅಲ್ಲ. ಇಲ್ಲಿ ಕೇಸರಿಯ ಮನೆಯಲ್ಲಿ ಹುಟ್ಟಿದರು ಅಂತ ಅರ್ಥ ಅಲ್ಲ. ಕೇಸರಿಯಿಂದ, ಕೇಸರಿಣಃ ಕೇಸರಿ ದೆಸೆಯಿಂದ, ಗೃಹೆ ಅಂದ್ರೆ ಆ ಕೇಸರಿಯ ಹೆಂಡತಿಯಲ್ಲಿ. ಕೇಸರಿಣಃ ಮರುತ್ಪ್ರವರ ಅವತಾರಭೂತ ಕಪೇಹೇ. ಮರುತ್ತೆಂಬುವಂತಹ ಒಬ್ಬ ದೇವತೆ, ಆ ದೇವತೆಗಳಲ್ಲಿ ಒಬ್ಬರಾದಂತಹ ಈ ದೇವತೆ ಕೇಸರಿಯಾಗಿ ಅವತಾರವನ್ನ ಮಾಡಿದ್ದು. ಅಂತಹ ಕಪಿಯಿಂದ ಗೃಹೆ, ಆ ಕಪಿಯ ಭಾರ್ಯಾಯಾಂ ಅಂಜನಾಯಾಂ, ಅಂಜನಾದೇವಿಯಲ್ಲಿ ಆ ಕೇಸರಿಯಿಂದ ಆ ವಾಯುದೇವರು ಹೇಗೆ ಹುಟ್ಟಿದ್ರು, ಹೇಗೆ ಅವತಾರ ಮಾಡಿದರು ಅಂದ್ರೆ ಸ್ವಸಂಭವ ಅಂತ ಹೇಳ್ತಾರೆ. ಸ್ವಸಂಭವ ಸ್ವಸ್ಮಾತ್ ವಾಯೋ ಏವ ಸಂಭವ ಯಸ್ಯ ಸಹ. ತಮ್ಮಿಂದಲೇ ತಾವು ಹುಟ್ಟಿದ್ದು. ತಮ್ಮಿಂದಲೇ ತಾವು ಅಂದ್ರೆ ಯಾವುದೇ ರೀತಿಯಾದಂತಹ ದೇವರಿಗೆ ಗರ್ಭವಾಸ ಯಾವ ರೀತಿಯಾಗಿ ಇಲ್ಲವೋ ಹಾಗೆ ವಾಯುದೇವರಿಗೂ ಕೂಡ ಗರ್ಭವಾಸ ಇಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಸ್ವಸ್ಮಾತ್ ವಾಯೋರೇವ ಸಂಭವ ಹನುಮಾನ್ ಇತಿ ನಾಮ್ನಾ ಬಭೂವ. ತಮ್ಮಿಂದಲೇ ವಾಯುದೇವರಿಂದಲೇನೆ ಆ ವಾಯುದೇವರು ತಮ್ಮಿಂದಲೇ ತಾವು ಹುಟ್ಟಿದ್ದು. ನಿಮಿತ್ತ ಮಾತ್ರ ಕೇಸರಿ ಅಂಜನಾದೇವಿ. ಹೀಗಾಗಿ ಹನುಮಾನ್ ಇತಿ ನಾಮ್ನ ಬಭೂವ, ಹನುಮಂತ ಅಂತ ಹೆಸರಿನಿಂದ ಅವತಾರವನ್ನ ಮಾಡಿದರು, ಕಪಿಯಾಗಿ ಅವತಾರವನ್ನ ಮಾಡಿದ್ದು. ಇಲ್ಲಿ ಒಂದು ವಿಚಾರವನ್ನ ತಿಳಿದುಕೊಳ್ಳಬೇಕು. ಸ್ವಸಂಭವ ಅಂತ ಹೇಳಿದ್ದಾರೆ ಅಂದ್ರೆ ದೇವತೆಗಳು ನೋಡಿ, ಎಲ್ಲ ದೇವತೆಗಳಿಗಿಂತಲೂ ಉತ್ತಮರು ಅಂತ ವಾಯುದೇವರನ್ನ ಹೇಳಿದ್ದು. ಹಾಗೆ ಹೇಳಿ ಆದ ಮೇಲೆ ಶ್ರೇಷ್ಠವಾದಂತಹ ಯೋನಿಯಲ್ಲಿ ಅವತಾರವನ್ನು ಮಾಡಬೇಕಾಗಿತ್ತು. ಇಂತಹ ಸಣ್ಣ ಯೋನಿ, ಬಹಳ ನೀಚ ಯೋನಿ, ಈ ಕಪಿ ಎಂಬುವಂತಹ ಒಂದು ವಾನರ ಇದರಲ್ಲಿ ಹುಟ್ಟೋದು, ಕಪಿ ಇದರಲ್ಲಿ ಹುಟ್ಟೋದು ಬಹಳ ನೀಚ ಯೋನಿ. ಅದು ಅಂತಹ ಯೋನಿಯಲ್ಲಿ ಹುಟ್ಟೋದು ಅಂದ್ರೆ ಇದು ವಾಯುದೇವರಿಗೆ ಹೇಗೆ ಅಂತ ಅನಿಸ್ತದೆ. ಅದಕ್ಕೆ
ವಾಯುದೇವರ ಸಂಕಲ್ಪ, ಭಗವಂತನ ಆಜ್ಞೆ, ಈ ರೀತಿಯಾಗಿ ಅವತಾರವನ್ನು ಮಾಡಬೇಕು ಅಂತ ಹೇಳಿದ್ದು. ಅದಕ್ಕಾಗಿಯೇ ಅದೇನೋ ಅವರಿಗೆ ಪಾಪಕರ್ಮದಿಂದ ಬಂದಂತಹ ಯೋನಿ ಅಂತ ತಿಳಿದುಕೊಳ್ಳೋದಲ್ಲ, ಸ್ವಸಂಭವ ಅಂತ ಹೇಳಿದ್ದು. ಯಾವುದೋ ಪಾಪದಿಂದ ಕಪಿಯಾಗಿ ಹುಟ್ಟಿದ್ದಾರೆ ಹಂಗಲ್ಲ, ಸ್ವಸಂಭವ, ತಮ್ಮಿಂದಲೇ ತಾವು ಹುಟ್ಟಿದ್ದು. ಅಂದ್ರೆ ತಾವು ಬೇಕಂತಲೇನೆ ಆ ರೂಪವನ್ನ ತೆಗೆದುಕೊಳ್ಳಬೇಕು, ಭಗವಂತನ ಆಜ್ಞೆಯನ್ನ ಪರಿಪಾಲನೆ ಮಾಡಬೇಕು ಅಂತ ಹುಟ್ಟಿದ್ದೇ ಹೊರತು, ಆ ರೂಪವನ್ನು ತೆಗೆದುಕೊಂಡು ಅವತಾರವನ್ನ ಮಾಡಿದ್ದೇ ಹೊರತು, ಯಾವುದೇ ಒಂದು ಪಾಪಕರ್ಮ ನಿಮಿತ್ತವಾಗಿ ಬಂದಂತಹ ಆ ಕಪಿಯೋನಿ ವಾಯುದೇವರಿಗಲ್ಲ ಎಂಬುದನ್ನ ಸ್ವಸಂಭವ ಎಂಬ ಶಬ್ದದಿಂದ ನಾವು ಅದನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಹೀಗೆ ಸದೇವತಾನಾಂ ಪ್ರಥಮೋ ಗುಣಾಧಿಕೋ ಬಭೂವ ನಾಮ್ನ ಹನುಮಾನ್ ಪ್ರಭಂಜನಃ ಸ್ವಸಂಭವ ಕೇಸರಿಣೋ ಗೃಹೇ ಪ್ರಭು. ಇಷ್ಟು ವಾಯುದೇವರು ಹೇಗೆ ಅವತಾರವನ್ನು ಮಾಡಿದ್ದು, ಎಲ್ಲಿ ಅವತಾರವನ್ನು ಮಾಡಿದ್ದು ಎಂಬುದನ್ನ ತಿಳಿಸಿಕೊಟ್ಟದ್ದು. ಈ ಮತ್ತೊಂದನ್ನ ತಿಳಿಸ್ತಾರೆ. ಅಂಜನಾದೇವಿಯಲ್ಲಿ ವಾಯುದೇವರು ಹುಟ್ಟಿದ್ರು, ಅವತಾರ ಮಾಡಿದ್ರು ಅಂತ ಹೇಳಿದ್ರಲ್ಲ, ಆ ಅಂಜನಾ ಯಾರು ಅಂತ ಹೇಳಿದ್ದಾರೆ. ಅಪ್ಸರಾ ಇತ್ಯುಕ್ತಂ ಸಂಗ್ರಹ ರಾಮಾಯಣೇ. ಒಬ್ಬ ಅಪ್ಸರಾ ಸ್ತ್ರೀ ಈ ರೀತಿಯಾಗಿ ಅಂಜನಾದೇವಿಯಾಗಿ ಹುಟ್ಟಿದ್ದು. ಅವಳ ಹೆಸರು ನಿಜವಾಗಿಯೂ ಕೂಡ ಪುಂಜಕಸ್ಥಲಿ ಅಂತ ಆ ಹೆಸರಿನ ಅಪ್ಸರಾ ಸ್ತ್ರೀನೇ ಈಗ ಅಂಜನಾದೇವಿಯಾಗಿ ಹುಟ್ಟಿದ್ದು ಅಂತ ತಿಳಿಸ್ತಾರೆ. ಹೀಗೆ ಅಂಥವರಲ್ಲಿ ಆ ವಾಯುದೇವರು ಹನುಮಂತ ಅಂತ ಹೆಸರಿನಿಂದ ಅವತಾರವನ್ನ ಮಾಡಿದರು. ಇನ್ನು ಮತ್ತೊಬ್ಬ ದೇವತೆ, ಮುಂದಿನ ಕೊನೆಯ ಪಾದ, ಬಭೂವ ವಾಲಿ ಸ್ವತ ಏವ ವಾಸವಃ ಅಂತ ಕೊನೆಯ ಪಾದ. ಅಲ್ಲಿ ಮತ್ತೊಬ್ಬ ದೇವತೆಯ ಅವತಾರವನ್ನ ಹೇಳ್ತಾ ಇದ್ದಾರೆ. ವಾಸವ ಅಂದ್ರೆ ಇಂದ್ರದೇವರು. ಇಂದ್ರದೇವರು ಕೂಡ ಭಗವಂತನ ಕಾರ್ಯಕ್ಕಾಗಿ ಸೇವೆಯನ್ನ, ಭಗವಂತನ ಆ ಅವತಾರದ ಕಾರ್ಯದಲ್ಲಿ ಸೇವೆಯನ್ನ ಸಲ್ಲಿಸಬೇಕು, ಭಗವಂತ ಅನುಗ್ರಹವನ್ನ ಪಡೆದುಕೊಳ್ಳಬೇಕು ಅಂತ ಹೇಳಿ ಅವರು ಅವತಾರವನ್ನ ತಾಳಿದ್ದು. ಯಾವ ರೀತಿ ಅವತಾರವನ್ನು ತೆಗೆದುಕೊಂಡದ್ದು ಅಂದ್ರೆ, ಬಭೂವ ವಾಲಿ ಸ್ವತಃ ಏವ ವಾಸವಃ. ಆ ವಾಸವ ಇಂದ್ರದೇವರು ಕೂಡ ಸ್ವತಃ ಏವ ಅಂದ್ರೆ ತಮ್ಮಿಂದಲೇನೆ ತಾವೇ, ಅಂದ್ರೆ ಇಂದ್ರದೇವರೇ ವಾಲಿ ಬಭೂವ, ಸ್ವತಃ ಏವ ವಾಲಿ ಬಭೂವ, ಇಂದ್ರದೇವರೇ ವಾಲಿಯಾಗಿ ಅವತಾರವನ್ನ ಮಾಡಿದ್ದು. ಒಂದು ಕಪಿಯೋನಿಯಲ್ಲೇನೆ ಅವತಾರವನ್ನು ಮಾಡಿದ್ದು. ವಾಯುದೇವರು ಹನುಮಂತನಾಗಿ ಅವತಾರವನ್ನು ಮಾಡಿದರು. ಈ ವಾಸವ ಇಂದ್ರದೇವರು ವಾಲಿಯಾಗಿ ಅವತಾರವನ್ನ ಮಾಡಿದರು ಅಂತ ಈ ರೀತಿಯಾಗಿ ತಿಳಿಸಿಕೊಡ್ತಾರೆ. ಇದೇ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಮತ್ಯಾವ ದೇವತೆಗಳು ಯಾವ ಅವತಾರವನ್ನ ತಾಳಿದ್ದು ಎಂಬುದನ್ನ ತಿಳಿಸಿಕೊಡುತ್ತಾರೆ. 69ನೆಯ ಶ್ಲೋಕ. ಸುಗ್ರೀವ ಆಸೀತ್ ಪರಮೇಷ್ಠಿ ತೇಜಸಾ ಯುತೋ ಹರಿಸ್ವಾತ್ಮತ ಏವ ಜಾಂಬವಾನ್ ಯ ಏವ ಪೂರ್ವಂ ಪರಮೇಷ್ಠಿ ವಕ್ಷಸಃ ತ್ವಗುದ್ಭವೋ ಧರ್ಮ ಇಹಾಸ್ಯತೋ ಭವತ. ಸುಗ್ರೀವ ಆಸೀತ್ ಪರಮೇಷ್ಠಿ ತೇಜಸಾ ಯುತೋ ರವಿಸ್ವಾತ್ಮತ ಏವ ಜಾಂಬವಾನ್ ಯ ಏವ ಪೂರ್ವಂ ಪರಮೇಷ್ಠಿ ವಕ್ಷಸಃ ತ್ವಗುದ್ಭವೋ ಧರ್ಮ ಇಹಾಸ್ಯತೋ ಭವತ ಎಂಬುದಾಗಿ 69ನೆಯ ಶ್ಲೋಕ. ಪದವಿಭಾಗ. ಸುಗ್ರೀವ ಆಸೀತ್ ಪರಮೇಷ್ಠಿ ತೇಜಸಾ ಯುತಃ ರವಿಃ ಸ್ವಾತ್ಮತಃ ಏವ ಜಾಂಬವಾನ್ ಯಹ ಏವ ಪೂರ್ವಂ ಪರಮೇಷ್ಠಿವಕ್ಷಸಃ ತ್ವಗುದ್ಭವಃ ಧರ್ಮಃ ಇಹ ಆಸ್ಯತಃ ಅಭವತ್ ಎಂಬುದಾಗಿ ಪದವಿಭಾಗ.
ಮತ್ಯಾರು ಎಲ್ಲಿ ಹುಟ್ಟಿದ್ರು, ಏನಾಗಿ ಹುಟ್ಟಿದ್ರು, ಅವತಾರವನ್ನು ಮಾಡಿದ್ರು ಅಂತ ಹೇಳ್ತಾರೆ. ಸುಗ್ರೀವ ಆಸೀತ್ ಪರಮೇಷ್ಠಿ ತೇಜಸ ಯುತೋ ರವಿಹಿ ಸ್ವಾತ್ಮತಃ. ಇಲ್ಲಿಗೆ ಒಬ್ಬರ ಅವತಾರವನ್ನು ಹೇಳ್ತಾರೆ. ರವಿಹಿ ಸೂರ್ಯ. ಈ ಸೂರ್ಯದೇವತೆ ಅವತಾರವನ್ನ ಮಾಡಿದ್ದು. ಏನ್ ಅವತಾರವನ್ನು ಮಾಡಿದ್ದು ಅಂದ್ರೆ ಸೂರ್ಯನೇ ಸುಗ್ರೀವನಾಗಿ ಅವತಾರವನ್ನ ಮಾಡಿದ್ದು. ನೋಡಿ, ಆ ಸೂರ್ಯನೇ ಸುಗ್ರೀವನಾಗಿ ಅವತಾರವನ್ನು ಮಾಡಬೇಕಾದ್ರೆ ಹೇಗೆ ಅವತಾರ ಮಾಡಿದ್ದು ಅಂದ್ರೆ ಪರಮೇಷ್ಠಿ ತೇಜಸ ಯುತಃ ಸುಗ್ರೀವ ಆಸೀತ್ ಸ್ವಾತ್ಮತಃ ಏವ. ಬ್ರಹ್ಮದೇವರ ತೇಜಸ್ಸಿನಿಂದ, ಪರಮೇಷ್ಠಿ ಅಂದ್ರೆ ಬ್ರಹ್ಮದೇವರು, ಆ ಬ್ರಹ್ಮದೇವರ ತೇಜಸ್ಸಿನಿಂದ ಕೂಡಿದವರಾಗಿ, ಅಂದ್ರೆ ಅವರ ಆವೇಶ ಇತ್ತು, ಬ್ರಹ್ಮದೇವರ ಆವೇಶ. ಹೀಗಾಗಿ ಪರಮೇಷ್ಠಿ ತೇಜಸ ಆವೇಶೇನ ಅಂತ ಅರ್ಥ. ಯುತಃ ಆವೇಶದಿಂದ ಕೂಡಿದವರಾಗಿ ಆ ಸೂರ್ಯದೇವರು ಸ್ವಾತ್ಮತಃ ಏವ ಸುಗ್ರೀವ ಆಸೀತ್, ತಮ್ಮಿಂದಲೇ ತಾವು ಆ ರೀತಿಯಾಗಿ ಸುಗ್ರೀವ ಎಂಬುವಂತಹ ಅವತಾರವನ್ನ ತಾಳಿದ್ದು. ಸೂರ್ಯ ಸುಗ್ರೀವನಾಗಿ ಅವತಾರವನ್ನ ಮಾಡಿದ ಅಂತ ಅರ್ಥ. ಕೇವಲ ಒಬ್ಬನೇ ಅಲ್ಲ, ಬ್ರಹ್ಮದೇವರಿಂದ ಕೂಡಿಕೊಂಡವರಾಗಿ, ಬ್ರಹ್ಮದೇವರ ಆವೇಶವುಳ್ಳವರಾಗಿ ಆ ಸೂರ್ಯದೇವರು ಸುಗ್ರೀವನಾಗಿ ಅವತಾರವನ್ನ ಮಾಡಿದರು. ಇನ್ನು ಜಾಂಬವಾನ್ ಆಸೀತ್, ಅದೇ ರೀತಿಯಾಗಿ ಜಾಂಬವಂತನೂ ಕೂಡ ಈ ಬ್ರಹ್ಮದೇವರ ತೇಜಸ್ಸಿನಿಂದ ಕೂಡಿದವರಾಗಿ ಅವತಾರವನ್ನ ಮಾಡಿದ್ದು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಹೇಗೆ ಅವತಾರವನ್ನ ಮಾಡಿದ್ದು, ಈ ಜಾಂಬವಂತ ಅಂದ್ರೆ ಯಾರು, ಅದನ್ನ ಮುಂದಿನ ಪಾದಗಳಲ್ಲಿ ಹೇಳ್ತಾರೆ. ಯಏವ ಪೂರ್ವಂ ಪರಮೇಷ್ಠಿ ವಕ್ಷಸಃ ತ್ವಗುದ್ಭವೋ ಧರ್ಮ ಇಹಾಸ್ಯತೋ ಭವತ. ಸೂರ್ಯ ಸುಗ್ರೀವನಾದದ್ದು ಅಂತ ಹೇಳಿದ್ದು. ಸುಗ್ರೀವ ಅಂದ್ರೆ ಸೂರ್ಯನ ಅವತಾರ ಅಂತ ಅರ್ಥ. ಈಗ ಜಾಂಬವಂತ ಯಾರ ಅವತಾರ ಅಂತಂದ್ರೆ ಅದನ್ನ ಹೇಳ್ತಾರೆ. ಯಏವ ಪೂರ್ವಂ ಪರಮೇಷ್ಠಿ ವಕ್ಷಸಃ. ಜಾಂಬವಾನ್ ಪೂರ್ವಂ ಕಹ ಕಸ್ಮಾತ್ ಕುತ್ರ ಜಾತಃ ಇತ್ಯತಃ ಆಹ ಯಏವ ಇತಿ. ಯಹ ಪೂರ್ವಂ ಪರಮೇಷ್ಠಿ ವಕ್ಷಸಃ ತ್ವಗುದ್ಭವಃ ಧರ್ಮಃ ಸಹ. ಯಾರು ಹಿಂದೆ ಬ್ರಹ್ಮದೇವರ ವಕ್ಷಸ್ಥಳ, ಆ ವಕ್ಷಸ್ಥಳದ ಒಂದು ಏನು ತ್ವಗಿಂದ್ರಿಯ ಇದೆಯೋ, ಆ ತ್ವಗಿಂದ್ರಿಯದಿಂದ ಆ ಯಮಧರ್ಮರಾಜರು, ಯಮದೇವರು ಮೊದಲಿಗೆ ಬ್ರಹ್ಮದೇವರ ವಕ್ಷಸ್ಥಳದ ತ್ವಗೀಂದ್ರಿಯದಿಂದ ಅವತಾರವನ್ನು ಮಾಡಿದ್ದು. ಯಹ ಪೂರ್ವಂ ಪರಮೇಷ್ಠಿ ವಕ್ಷಸಃ ತ್ವಗುದ್ಭವಃ ಧರ್ಮಃ, ಆ ಯಮಧರ್ಮರಾಜ ಅವರೇ ಇಹ ಅಂದ್ರೆ ಜಾಂಬವದವತಾರೇ. ಈ ಜಾಂಬವಂತ ಅಂತ ನಾವೇನ್ ಕೇಳ್ತಾ ಇದ್ದೀವಲ್ಲ, ಆ ಜಾಂಬವಂತ ಎಂಬುವಂಥ ಏನ ಅವತಾರ ಇದೆಯೋ, ಈ ಅವತಾರವನ್ನ ತೆಗೆದುಕೊಳ್ಳುವಾಗ ಆ ಯಮದೇವರು ಆ ಜಾಂಬವಂತ ಅವತಾರವನ್ನು ತೆಗೆದುಕೊಳ್ಳುವಾಗ ಹೇಗೆ ಹುಟ್ಟಿದ್ರು ಅಂದ್ರೆ ಇಹ ಆಸ್ಯತೋ ಅಭವತ್. ಆಸ್ಯತಃ ಅಂದ್ರೆ ಮುಖತಃ ಅಭವತ್, ಬ್ರಹ್ಮದೇವರ ಮುಖದಿಂದ ಹುಟ್ಟಿದ್ದು. ಮೊದಲಿಗೆ ಒಂದು ಬಾರಿ ಬ್ರಹ್ಮದೇವರ ವಕ್ಷಸ್ಥಳದ ತ್ವಗೀಂದ್ರಿಯದಿಂದ ಹುಟ್ಟಿದ್ದು. ಮತ್ತೊಂದು ಬಾರಿ, ಎರಡನೇ ಬಾರಿ ಬ್ರಹ್ಮದೇವರ ಮುಖದಿಂದ ಜಾಂಬವಂತನಾಗಿ ಅವತಾರವನ್ನ ಮಾಡಿದ್ದು. ಯಮದೇವರೇ ಜಾಂಬವಂತನಾಗಿ ಅವತಾರವನ್ನ ಮಾಡಿದ್ದು ಅಂತ ಈ ರೀತಿಯಾಗಿ ಧರ್ಮ ಇಹಾಸ್ಯತೋ ಭವತ್, ಈ ಬ್ರಹ್ಮದೇವರ ಮುಖದಿಂದ ಹುಟ್ಟಿದರು ಅಂತ ಈ ರೀತಿಯಾಗಿ ಈ ಶ್ಲೋಕದಲ್ಲಿಯೂ ಕೂಡ ಇಬ್ಬರ ಅವತಾರವನ್ನ ತಿಳಿಸಿಕೊಟ್ಟದ್ದು. ಸೂರ್ಯ ಸುಗ್ರೀವನಾಗಿದ್ದು ಬ್ರಹ್ಮದೇವರ ತೇಜಸ್ಸಿನಿಂದ ಕೂಡಿಕೊಂಡವರಾಗಿ, ಯಮದೇವರು ಕೂಡ ಬ್ರಹ್ಮದೇವರ ತೇಜಸ್ಸಿನಿಂದ ಕೂಡಿಕೊಂಡವರಾಗಿ ಜಾಂಬವಂತನಾಗಿದ್ದು, ಬ್ರಹ್ಮದೇವರ ಮುಖದಿಂದ ಹುಟ್ಟಿದ್ದು ಜಾಂಬವಂತನಾಗಿದ್ದು. ಈ ರೀತಿಯಾಗಿ ಹೇಳಿ ಮುಂದಿನ ಶ್ಲೋಕದಲ್ಲಿ
ಉಕ್ತಮೇವ ಅರ್ಥಂ ವಿವರಣ ಪೂರ್ವಕಂ ಆಹ. ಈ ಹಿಂದೆ ಹೇಳಿದಂತಹ ಅರ್ಥವನ್ನೇ ಇನ್ನೂ ಸ್ವಲ್ಪ ಅಂದ್ರೆ ಈ 69ನೇ ಶ್ಲೋಕದಲ್ಲಿ ಹೇಳಿದಂತಹ ವಿಚಾರ, ಈ ವಿಚಾರವನ್ನೇ ಇನ್ನೂ ಸ್ವಲ್ಪ ವಿವರಣ ಪೂರ್ವಕಂ ಆಹ, ಇನ್ನೂ ಸ್ವಲ್ಪ ಅದರ ಬಗ್ಗೆ ವಿವರಣೆಯನ್ನ ಈ ಮುಂದಿನ 70ನೇ ಶ್ಲೋಕದಲ್ಲಿ ಕೊಡ್ತಾ ಇದ್ದಾರೆ. 70ನೇ ಶ್ಲೋಕ. ಯ ಏವ ಸೂರ್ಯಾತ್ ಪುನರೇವ ಸಂಜ್ಞಯಾ ನಾಮ್ನಾಯಮೋ ದಕ್ಷಿಣ ದಿಕ್ಪ ಆಸೀತ್ ಸ ಜಾಂಬವಾನ್ ದೈವತ ಕಾರ್ಯದರ್ಶಿನಾ ಪುರೈವ ಸೃಷ್ಟೋ ಮುಖತಃ ಸ್ವಯಂಭುವಾ ಯ ಏವ ಸೂರ್ಯಾತ್ ಪುನರೇವ ಸಂಜ್ಞಯಾ ನಾಮ್ನಾಯಮೋ ದಕ್ಷಿಣ ದಿಕ್ಪ ಆಸೀತ್ ಸ ಜಾಂಬವಾನ್ ದೈವತ ಕಾರ್ಯದರ್ಶಿನಾ ಪುರೈವ ಸೃಷ್ಟೋ ಮುಖತಃ ಸ್ವಯಂಭುವಾ ಎಂಬುದಾಗಿ 70ನೆಯ ಶ್ಲೋಕ. ಪದವಿಭಾಗ. ಯಹ ಏವ ಸೂರ್ಯಾತ್ ಪುನಃ ಏವ ಸಂಜ್ಞಯಾ ನಾಮ್ನಾ ಯಮಃ ದಕ್ಷಿಣ ದಿಕ್ಪಃ ಆಸೀತ್ ಸಹ ಜಾಂಬವಾನ್ ದೈವತ ಕಾರ್ಯದರ್ಶಿನಾ ಪುರಾ ಏವ ಸೃಷ್ಟಃ ಮುಖತಃ ಸ್ವಯಂಭುವಾ ಎಂಬುದಾಗಿ ಪದವಿಭಾಗ. ಅಂದ್ರೆ ಈ ಜಾಂಬವಂತನ ಬಗ್ಗೆನೇ ಈ ಶ್ಲೋಕದಲ್ಲಿ ಇನ್ನೂ ಸ್ವಲ್ಪ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಯಹ ಸೂರ್ಯಾತ್ ಸಂಜ್ಞಾಯಾಂ ಪುನರ್ಜಾತಃ, ಯಾರು ಅಂದ್ರೆ ಈ ಸೂರ್ಯನಿಂದ ಯಮದೇವರು ಹುಟ್ಟುತ್ತಾರೆ, ಯಮದೇವರು ಅಂತ ಹೇಳಿ ಯಮ ಅಂತ ಕರೆಯೋದು. ಹೀಗಾಗಿ ಯಹ ಸೂರ್ಯಾತ್ ಪುನರೇವ ಸಂಜ್ಞೆಯ ನಾಮ್ನಾ ಯಮಃ ದಕ್ಷಿಣ ದಿಕ್ಪಃ ಆಸೀತ್. ಸೂರ್ಯನಿಂದ ಸಂಜ್ಞಾದೇವಿಯಲ್ಲಿ ಯಮ ಅಂತ ಹೆಸರಿನಿಂದ ದಕ್ಷಿಣ ದಿಕ್ಪ ಆಸಿ, ದಕ್ಷಿಣ ದಿಕ್ಕಿಗೆ ಅಧಿಪತಿ, ದಕ್ಷಿಣ ದಿಕ್ಕಿಗೆ ಅಧಿಪತಿಯಾಗಿ ಯಾರಿದ್ದಾರೋ ಈಗ ಸಹ ಅವನೇ, ಸಹ ಜಾಂಬವಾನ್ ಅವನೇ ಪೂರ್ವದಲ್ಲಿ, ಅದಕ್ಕೆ ಹೇಳಿದ್ದು ಸೂರ್ಯಾತ್ ಪುನರೇವ ಸಂಜ್ಞೆಯ ಅಂತ ಹೇಳಿದ್ದು, ಸೂರ್ಯನಿಂದ ಮತ್ತೆ ಹುಟ್ಟಿದ್ದು ಅಂತ ಹೇಳಿ. ಸೂರ್ಯನಿಂದ ಮತ್ತೆ ಹುಟ್ಟಿದ್ದು ಅಂದ್ರೆ ಮೊದಲಿಗೆ ಒಂದು ಬಾರಿ ಹುಟ್ಟಿದ್ದಾರೆ ಅಂತ ಅರ್ಥ. ಯಾವ್ದು ಹುಟ್ಟಿದ್ದು ಅಂದ್ರೆ ಇದೇ ಜಾಂಬವಂತ. ಜಾಂಬವಂತನ ಒಂದು ರೂಪ ಏನಿದೆ, ಆ ಅವತಾರ ಏನಿದೆ, ಈ ಅವತಾರ ಇದು ಯಮದೇವರು ಆ ಸೂರ್ಯನಿಂದ ಸಂಜ್ಞಾದೇವಿಯಿಂದ ಹುಟ್ಟುವಕ್ಕಿಂತ ಮೊದಲಿಗೇನೆ ಈ ಜಾಂಬವಂತ ತಾನು ಹುಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ. ಸಹ ಜಾಂಬವಾನ್, ಆ ಜಾಂಬವಂತ ದೈವತ ಕಾರ್ಯದರ್ಶಿನ, ಆ ಭಗವಂತನ ಕಾರ್ಯವನ್ನ, ಭಗವಂತ ಏನು ಕಾರ್ಯವನ್ನ ಮಾಡ್ತಾ ಇದ್ದಾನೋ ಆ ಕಾರ್ಯದೊಳಗೆ ತನ್ನದೂ ಒಂದು ಸೇವೆಯನ್ನ ತೋರಿಸೋದಕ್ಕಾಗಿ, ತನ್ನದೂ ಒಂದು ಸೇವೆಯನ್ನು ಸಲ್ಲಿಸೋದಕ್ಕಾಗಿ ಪುರೈವ ಸ್ವಯಂಭುವಾ ಮುಖತಃ ಸೃಷ್ಟಃ. ಪುರೈವ ಅಂದ್ರ ಈ ಸೂರ್ಯನಿಂದ ಸಂಜ್ಞಾದೇವಿಯಿಂದ ಯಮನಾಗಿ ಹುಟ್ಟುವಕ್ಕಿಂತ ಮೊದಲಿಗೇನೆ, ಅಥವಾ ಅದೊಂದು ಅರ್ಥ. ಮತ್ತೊಂದು ಪುರೈವ ಅಂದ್ರೆ ರಾಮಾವತಾರಕ್ಕಿಂತಲೂ ಮೊದಲಿಗೇನೆ. ರಾಮದೇವರು ಇನ್ನೂ ಅವತಾರ ಮಾಡಿಲ್ಲ, ಅವತಾರವನ್ನ ಮಾಡುವಕ್ಕಿಂತ ಮೊದಲಿಗೇನೆ ಸ್ವಯಂಭುವ ಮುಖತಃ ಸೃಷ್ಟಃ. ಆ ಸ್ವಯಂಭುವ, ಸ್ವಯಂಭುವ ಅಂದ್ರೆ ಸ್ವಯಂಭವತೀತಿ ಸ್ವಯಂಭುವ ಅಂದ್ರೆ ಬ್ರಹ್ಮದೇವರನ್ನ ಸ್ವಯಂಭುವ ಅಂತ ಕರೆದದ್ದು. ಹೀಗಾಗಿ ಅಂತಹ ಬ್ರಹ್ಮದೇವರ ಮುಖತಃ ಸೃಷ್ಟಃ, ಬ್ರಹ್ಮದೇವರ ಮುಖದಿಂದ ಹುಟ್ಟಿದ್ದು ಅಂತ ಈ ರೀತಿಯಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿಯೂ ವಿಚಾರ ಬಂದಿದೆ, ಇಹಾಸ್ಯತೋ ಭವತ ಅಂತ ಹೇಳಿ. ಈಗ ಮೊದಲಿಗೆ ಒಂದು ಬಾರಿ ಬ್ರಹ್ಮದೇವರ ವಕ್ಷಸ್ಥಳದ ತ್ವಗೀಂದ್ರಿಯದಿಂದ ಹುಟ್ಟಿದ್ದು,
ಈಗ ಮುಖದಿಂದ ಹುಟ್ಟಿದ್ದು ಅಂತ ಹೇಳಿದ್ದು. ಮುಂದಿನ ಈ 70ನೇ ಶ್ಲೋಕದಲ್ಲಿ ಹೇಳಿದ್ದು ಗೊಂದಲ ಆಗಬಾರದು ಅಂತ ಶ್ರೀಮದಾಚಾರ್ಯ ಇನ್ನೂ ಸ್ಪಷ್ಟನೆಯನ್ನ ಕೊಟ್ಟದ್ದು. ಯಾವ ಯಮದೇವರು ಅಂದ್ರೆ ಸಂಜ್ಞಾದೇವಿಯಿಂದ ಸೂರ್ಯನಿಂದ ಹುಟ್ಟಿದರೋ ಯಮದೇವರು ದಕ್ಷಿಣ ದಿಕ್ಕಿಗೆ ಅಧಿಪತಿಯಾಗಿ, ಅಂತಹ ಯಮದೇವರು ಹುಟ್ಟುವಕ್ಕಿಂತ ಅಂದ್ರೆ ಆ ರೂಪವನ್ನ ಆ ಅವತಾರವನ್ನ ಪಡೆಯೋಕ್ಕಿಂತ ಮೊದಲಿಗೇನೆ ಬ್ರಹ್ಮದೇವರಿಂದ ಏನು ಮುಖದಿಂದ ಹುಟ್ಟಿದರು ಅಂತ ಹೇಳಿದಾರಲ್ಲ, ಅದು ಯಮನಾಗುವಕ್ಕಿಂತ ಮೊದಲಿಗೆ, ಸೂರ್ಯನ ಮಗನಾಗುವಕ್ಕಿಂತ ಮೊದಲಿಗೇನೆ ಆ ರೂಪವನ್ನ ಅವತಾರವನ್ನ ತಾಳಿದ್ದು. ಹೀಗಾಗಿ ಒಂದನೆಯದ್ದು ಮೊದಲನೆಯಾಗಿ ಹುಟ್ಟಿದ್ದು ಅಂದ್ರೆ ವಕ್ಷಸ್ಥಳದ ತ್ವಗೀಂದ್ರಿಯದಿಂದ ಹುಟ್ಟಿದ್ದು, ಎರಡನೆಯದಾಗಿ ಬ್ರಹ್ಮದೇವರ ಮುಖದಿಂದ ಹುಟ್ಟಿದ್ದು, ಮೂರನೆಯದಾಗಿ ಸೂರ್ಯನಿಂದ ಸಂಜ್ಞಾದೇವಿಯಿಂದ ಹುಟ್ಟಿದ್ದು ಅವತಾರವನ್ನ ಮಾಡಿದ್ದು ಎಂಬುದನ್ನ ಶ್ರೀಮದಾಚಾರ್ಯರು ಸ್ಪಷ್ಟವಾಗಿ ಆ ವಿಚಾರವನ್ನ ತಿಳಿಸಿಕೊಡ್ತಾರೆ. ಹೀಗಾಗಿ ಈ ಸ್ವಯಂಭೂ ಈ ಜಾಂಬವಂತ ಆ ಯಮದೇವರ ಅವತಾರ ಜಾಂಬವಂತ, ಇಂತಹ ಜಾಂಬವಂತ ರಾಮಾವತಾರಕ್ಕಿಂತ ಮೊದಲಿಗೆ ಹುಟ್ಟಿದ, ಬಹಳ ಪ್ರಾಚೀನ ಕಾಲದಿಂದ ಬಹಳ ಹಿಂದೆ ಅವನ ಅವತಾರವನ್ನ ಮಾಡಿದ್ದು ಅಂತ ಆ ವಿಚಾರವನ್ನ ತಿಳಿಸಿಕೊಡ್ತಾರೆ. ಹೀಗೆ ಯಾವ ಯಾವ ದೇವತೆಗಳು ಎಲ್ಲೆಲ್ಲಿ ಅವತಾರವನ್ನ ಮಾಡ್ತಾ ಇದ್ದದ್ದು ಅಂತ ಹೀಗೆ ತಿಳಿಸ್ತಾ, ಇನ್ನು ಇದರ ಮುಂದೆಯೂ ಕೂಡ ಇದೇ ರೀತಿಯಾಗಿ ಇನ್ನು ಅನೇಕ ಅನಂತ ದೇವತೆಗಳಿದ್ದಾರೆ. ಆ ಯಾವ್ಯಾವ ದೇವತೆಗಳು ಯಾವ್ಯಾವ ಅವತಾರವನ್ನು ತಾಳಿದ್ದು, ಹೇಗೆ ಅವತಾರವನ್ನ ಮಾಡಿದ್ದು, ಯಾರಿಂದ ಅವತಾರವನ್ನ ಮಾಡಿದ್ದು ಎಂಬುದನ್ನ ಮತ್ತೆ ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಮತ್ತೆ ಮುಂದೆ ತಿಳಿಯೋಣ ಅಂತ ಹೇಳ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಹರೈ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ. ನಮಸ್ಕಾರ ಆಚಾರ್ಯ. ಶ್ರೀಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ ಆಚಾರ್ಯ. ಹರಿಯೇ ನಮಃ. ಹರೈ ನಮಃ. ಹರೇ ನಮಃ. ಹರೈ ನಮಃ. ನಮಸ್ಕಾರ ಆಚಾರ್ಯ. ಹರೈ ನಮಃ. ಆಚಾರ್ಯ, ಒಂದು ಪ್ರಶ್ನೆ. ಹೇಳ್ರಿ. ಇಲ್ಲಿ ಯಮ ಮುಂಚೆನೆ ಹುಟ್ಟಿರ್ತಾನೆ ಬ್ರಹ್ಮದೇವರ ತ್ವಕ್ನಿಂದ. ಏನ್ ಹೇಳಿ? ಜಾಂಬುವಂತನಾಗಿ. ಅಲ್ಲ, ಯಮ ಫಸ್ಟ್ ಹುಟ್ಟಿರ್ತಾನೆ ಒಂದ್ಸರಿ, ಅಂದ್ರೆ ಯಮನಿಗೆ 2 ಸಾರಿ ಹುಡ್ತಾನ ಅಂತ. ಯಮದೇವ ಯಮನಾಗಿ ಹುಟ್ಟಿದ್ದಲ್ಲ, ಯಮ ಅಂತ ಹೆಸರಿನಿಂದ ಹುಟ್ಟಿದ್ದಲ್ಲ. ವ್ಯಕ್ತಿ ಒಬ್ಬರೇ, ದೇವತೆ ಒಬ್ಬರೇ. ಸುಮ್ಮನೆ ತಿಳಿಸೋದಕ್ಕಾಗಿ ಹೇಳಿದ್ದು. ಪ್ರಸಿದ್ಧಿ ಇದ್ದದ್ದು ಯಮ ಅಂತ ಪ್ರಸಿದ್ಧಿ. ಹೀಗಾಗಿ ಆ ಯಮದೇವರೇ ಜಾಂಬುವಂತಾಗಿ ಮೊದಲಿಗೆ ಹುಟ್ಟಿದ್ದು ಬ್ರಹ್ಮದೇವರ ಮುಖದಿಂದ. ಅದಕ್ಕಿಂತ ಮೊದಲಿಗೆ ಬ್ರಹ್ಮದೇವರು ವಕ್ಷಸ್ಥಳದಿಂದ ಹುಟ್ಟಿದ್ದು. ಹೆಸರು ಬೇರೆ ಬೇರೆ ಅಷ್ಟೇ. ಈಗ 3ನೇ ಬಾರಿ ಸೂರ್ಯನಿಂದ ಸಂಜ್ಞಾದೇವಿಯಲ್ಲಿ ಯಮ ಅಂತ ಹೆಸರಿನಿಂದ ಹುಟ್ಟಿದ್ದು, ಅವತಾರವನ್ನು ಮಾಡಿದ್ದು. ಸರಿ ಆಚಾರ್ಯ. ಅದೇನು ಶ್ರೀಕೃಷ್ಣ. ಆಚಾರ್ಯ, ತ್ವಗೀಂದ್ರಿಯ